ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕಂದಗೂಳು ಸರ್ ಅಂತ. ಇಂದು SSLC ರಿಸಲ್ಟ್ ಆಲ್ರೆಡಿ ಪ್ರಕಟವಾಗಿದೆ. SSLC ರಿಸಲ್ಟ್ನಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಯಾರೆಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದೀರೋ ಅವರೆಲ್ಲರಿಗೂ ನನ್ನ ವತಿಯಿಂದ ತುಂಬು ಹೃದಯದ ಶುಭಾಶಯಗಳು. ಅದೇ ರೀತಿಯಾಗಿ SSLCಯಲ್ಲಿ ಅನುತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ನೀವು ಬೇಜಾರಾಗುವ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಜೀವನದಲ್ಲಿ ಕಷ್ಟ ಮತ್ತು ಸುಖಗಳು ಹೇಗೆಯೋ ವಿದ್ಯಾರ್ಥಿ ಜೀವನದಲ್ಲಿ ಪಾಸು ಮತ್ತು ಫೇಲು ಇವು ಕೂಡ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ವಿದ್ಯಾರ್ಥಿಗಳು ಒಂದು ಅರ್ಥ ಮಾಡ್ಕೋಬೇಕು, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾರೆಲ್ಲ ಸೋತಿದ್ದಾರೋ ಇವತ್ತು ಅವರು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗಿರೋದ್ರಿಂದ ಇತಿಹಾಸ ರಚನೆ ಮಾಡಬೇಕಂದ್ರೆ, ಇತಿಹಾಸ ರಚನೆಗೆ ಆಗಬೇಕಾದರೆ ಇತಿಹಾಸವನ್ನು ಬರೀಬೇಕಂತಂದರೆ ಯಾರು ಫೇಲ್ ಆಗಿದ್ದಾರೋ ಫೇಲ್ ಆದವರು ಜಾಸ್ತಿ ಆದಂಥ ಸಕ್ಸಸ್ಸನ್ನು ಕಂಡಿದ್ದಾರೆ. ಹಾಗಿರೋದ್ರಿಂದ ಫೇಲೋರು ಅನ್ನೋದು ಆಗ ಮಾತ್ರ ಕ್ಷಣ ಮಾತ್ರ ಇರುತ್ತೆ, ಒಂದು ತಾತ್ಕಾಲಿಕವಾದಂಥ ಒಂದು ಪ್ರಯತ್ನ ಆಗಿರ್ತದೆ. ಬಟ್ ಸಕ್ಸಸ್ಗೆ ಸರಿಯಾದ ಪ್ರಯತ್ನ ಮತ್ತು ಆತ್ಮವಿಶ್ವಾಸದ ಕೊರತೆ ಕಡಿಮೆ ಇರೋ ಕಾರಣ ಆ ರೀತಿ ಆಗಿರ್ತದೆ. ಆ ಆತ್ಮವಿಶ್ವಾಸ ಆಗಿರ್ಬೋದು ಮತ್ತು ನಿಮ್ಮ ಪ್ರಯತ್ನಕ್ಕೆ ಒಂದು ಫಲ ನೀಡುವ ನಿಟ್ಟಿನಲ್ಲಿ ನಮ್ಮ ಒಂದು ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ SSS ಗ್ರೂಪ್ ಅಂತ ನಾನು ಒಂದು ಕ್ರಿಯೇಟ್ ಮಾಡಿದ್ದೀನಿ. ಈ SSS ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯಾರೆಲ್ಲ SSLC ವಿದ್ಯಾರ್ಥಿಗಳು ಫೇಲ್ ಆಗಿದ್ದೀರೋ ನೀವು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಿ ವಿನಃ ಜೀವನದಲ್ಲಿ ಫೇಲ್ ಆಗಿಲ್ಲ. ಅದಕ್ಕಾಗಿ ಈ ಮಾತನ್ನು ಹೇಳುತ್ತಾ ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಮಾರ್ಕ್ಸ್ಗಳು ಅಂದರೆ ಫೇಲ್ ಆಗಿದ್ದೀರೋ ಅವರು ಎದೆಗುಂದಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ನನ್ನ ಅವಶ್ಯಕತೆ ಇದೆ ಎಂದು ಭಾವಿಸ್ತೀನಿ. ನಿಮಗೆ ನಮ್ಮ SSS ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯಾರೆಲ್ಲ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದಾರೆ, ನಿಮಗೆ ಆ ಸಬ್ಜೆಕ್ಟ್ಗಳ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ವಿಷಯಗಳಾಗಿರ್ಬೋದು, ನೀವು ಫೇಲ್ ಆಗಿದರೆ ನನ್ನನ್ನು ಸಂಪರ್ಕಿಸುವ ಮುಖಾಂತರ ನಿಮಗೆ ಪಾಸಾಗಲು ಬೇಕಾದಂಥ 4ರಿಂದ 5 ಚಾಪ್ಟರ್ಗಳನ್ನು ಆ 4ರಿಂದ 5 ಚಾಪ್ಟರ್ಗಳು ಓದಿದ್ರೆ ಸಾಕು, ನಿಮಗೆ 50ರಿಂದ 60 ಮಾರ್ಕ್ಸ್ ಬರುವಂಥ ಒಂದು ಕೆಪಬಿಲಿಟಿ ಅಂದರೆ ಸಾಮರ್ಥ್ಯವನ್ನು ಬೆಳೆಸುವಂಥ ಒಂದು ಪ್ಲ್ಯಾನಿಂಗನ್ನು ನಮ್ಮ SSS ಗ್ರೂಪು ಅಂದರೆ ಈ ಒಂದು ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನನ್ನ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವರಿಗೆ ನನ್ನ ನೀಡಿದರೆ ದಯವಿಟ್ಟು ನನ್ನ ನಂಬರ್ 8050169101ಗೆ ಸಂಪರ್ಕಿಸಿ ತಮ್ಮ ರಿಸಲ್ಟನ್ನು ಎಲಿವೇಟ್ ಯುವರ್ ರಿಸಲ್ಟ್ ಅಂತ ಅನ್ನುವಂಥ ಟೈಟಲ್ ಅಡಿಯಲ್ಲಿ ನಾನು ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ. ಎಕ್ಸಾಮ್ ಪಾಸ್ ಆಗುವವರೆಗೆ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನಮ್ಮ ಟೀಮ್ ವತಿಯಿಂದ ತಮ್ಮೆಲ್ಲರಿಗೂ ಈ ವಿಷಯವನ್ನು ತಿಳಿಯೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.